ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಹೈಡ್ರಾಮಾ ಶುರುವಾಗಿದೆ. ಸಂಪುಟ ವಿಸ್ತರಣೆ ಆಯಿತು. 19 ಜನ ಹೊಸ ಸಚಿವರು ಪ್ರಮಾಣ ವಚನ ತಗೊಂಡ್ರು. ಆದ್ರೆ 33 ಸಚಿವರಿದ್ದರೂ ಕೂಡ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವೇ ಇಲ್ಲ. ಹೈಕಮಾಂಡ್ ಲಿಸ್ಟ್ನಲ್ಲಿದ್ದ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕೊನೆ ಕ್ಷಣದಲ್ಲಿ ಡ್ರಾಪ್ ಆಗಿದ್ದು ಹೇಗೆ? ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ದಿಢೀರ್ ಓಟ ಬೆಳೆಸಿದ್ದೇಕೆ? ಆ ಒಂದು ಖಾಲಿ ಇರುವ ಸಚಿವ ಸ್ಥಾನ ಯಾರಿಗೆ ಒಲಿಯಲಿದೆ? ಈ ಎಲ್ಲ ಮಾಹಿತಿಯ ಸಂಪೂರ್ಣ ಇನ್ಸೈಡ್ ಸ್ಟೋರಿ ಈ ವಿಡಿಯೋದಲ್ಲಿದೆ. ಆಗಸ್ಟ್ 3ರಂದು ನಡೆದ ಸಂಪುಟ ವಿಸ್ತರಣೆಯಲ್ಲಿ 19 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ಎಐಸಿಸಿ ಬಿಡುಗಡೆ ಮಾಡಿದ ಅಧಿಕೃತ ಪಟ್ಟಿಯಲ್ಲಿ ಚಿಕ್ಕಮಗಳೂರಿನ ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರಿತ್ತು. ಎಲ್ಲಾ ಸಿದ್ಧತೆ ಆಗಿತ್ತು. ಅವರು ಪ್ರಮಾಣ ವಚನ ಸ್ವೀಕರಿಸಬೇಕಿತ್ತು. ಆದರೆ ಕೊನೆ 1 ಗಂಟೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು. ಬಣ ರಾಜಕೀಯದ ಹಿನ್ನೆಲೆಯಲ್ಲಿ ಗಾಯತ್ರಿ ಅವರ ಹೆಸರನ್ನು ಕೈಬಿಡಲಾಯಿತು. ಪರಿಣಾಮ 33 ಮಂದಿ ಸಚಿವರು ಇರುವ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಒಬ್ಬ ಮಹಿಳಾ ಪ್ರತಿನಿಧಿ ಇಲ್ಲದಂತಾಯಿತು. ರಾಜಕೀಯ ಇತಿಹಾಸದಲ್ಲೇ ಇಂತಹ ಪರಿಸ್ಥಿತಿ ಬಂದಿರಲಿಲ್ಲ ಅಂತ ಪ್ರತಿಪಕ್ಷಗಳು ಹರಿಹಾಯ್ದವು. ಈ ನಿರ್ಧಾರ ಹೊರಬೀಳುತ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಚಾಟಿ ಬೀಸಿದವರು ವಿಪಕ್ಷಗಳು ಮಾತ್ರವಲ್ಲ, ಸ್ವತಃ ಕಾಂಗ್ರೆಸ್ ಹಿರಿಯ ನಾಯಕಿ ಮಾರ್ಗರೆಟ್ ಆಳ್ವಾ ಅವರು ಕೂಡ. ಕರ್ನಾಟಕ ಸಂಪುಟದಲ್ಲಿ ಒಬ್ಬ ಮಹಿಳೆ ಇಲ್ಲದಿರುವುದು ತೀವ್ರ ನಿರಾಶಾದಾಯಕ ಅಂತ ಎಕ್ಸ್ ಅಥವಾ ಟ್ವಿಟ್ಟರ್ನಲ್ಲಿ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಇನ್ನೊಂದೆಡೆ ಬಿಜೆಪಿಯ BY ವಿಜಯೇಂದ್ರ ಅವರು ಗ್ಯಾರಂಟಿ ಯೋಜನೆಗಳ ಹೆಸರು ಹೇಳಿ ಮಹಿಳಾ ಮತ ಪಡೆದ ಕಾಂಗ್ರೆಸ್ ಅಧಿಕಾರ ಕೊಡುವಾಗ ಮಹಿಳೆಯರನ್ನು ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡಿದೆ ಎಂದು ವಾಗ್ದಾಳಿ ನಡೆಸಿದರು. ಇದಲ್ಲದೆ 30ಕ್ಕೂ ಹೆಚ್ಚು ಮಹಿಳಾ ಸಂಘಟನೆಗಳು ಸಿಎಂ DKSಗೆ ಖಾರವಾದ ಬಹಿರಂಗ ಪತ್ರ ಬರೆದರು. ಈ ಎಲ್ಲ ವಿವಾದಗಳು ತಾರಕಕ್ಕೇರುತ್ತಿದ್ದಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ವಿಮಾನ ಏರಿದ್ದಾರೆ. ಅವರ ಈ ದೆಹಲಿ ಪ್ರವಾಸದ ಹಿಂದೆ 3 ಪ್ರಮುಖ ಉದ್ದೇಶಗಳಿವೆ. ಮೊದಲನೆಯದಾಗಿ, ಸಂಪುಟದಲ್ಲಿ ಬಾಕಿ ಇರುವ ಏಕೈಕ 34ನೇ ಸ್ಥಾನಕ್ಕೆ ಮಹಿಳಾ ಶಾಸಕಿಯೊಬ್ಬರನ್ನು ಆಯ್ಕೆ ಮಾಡಿ ಹೈಕಮಾಂಡ್ನಿಂದ ಮುದ್ರೆ ಒತ್ತಿಸುವುದು. ಎರಡನೆಯದಾಗಿ, ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿರುವ 19 ಸಚಿವರಿಗೆ ಖಾತೆ ಹಂಚಿಕೆ ಮಾಡುವಾಗ ಎದುರಾಗಿರುವ ಗೊಂದಲ ಬಗೆಹರಿಸುವುದು. ಮೂರನೆಯದಾಗಿ, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿರುವ ದಿನೇಶ್ ಗುಂಡೂರಾವ್, HK ಪಾಟೀಲ್, HC ಮಹದೇವಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಬೇಳೂರು ಗೋಪಾಲಕೃಷ್ಣ ಅವರಂತಹ ಹಿರಿಯರನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಸಮಾಧಾನ ಮಾಡುವುದು. ಬಹಳ ಮುಖ್ಯವಾಗಿ ಈಗ ಎಲ್ಲರ ಕಣ್ಣು ಇರೋದು ಆ ಏಕೈಕ ಮಹಿಳಾ ಸಚಿವೆ ಯಾರು ಅನ್ನೋದರ ಮೇಲೆ. ಈ ರೇಸ್ನಲ್ಲಿ ಯಾರ್ಯಾರಿದ್ದಾರೆ ಅಂತ ನಾನೀಗ ಹೇಳ್ತಾ ಹೋಗ್ತೀನಿ. ಗಾಯತ್ರಿ ಶಾಂತೇಗೌಡ ಹೈಕಮಾಂಡ್ ಪಟ್ಟಿಯಲ್ಲಿದ್ದು ಕೊನೆಯ ಕ್ಷಣದಲ್ಲಿ ಕೈ ಬಿಡಲ್ಪಟ್ಟವರು. ಕುರುಬ ಸಮುದಾಯದ ನಾಯಕಿಯಾಗಿದ್ದು ಚಿಕ್ಕಮಗಳೂರು ಮೂಲದವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಪ್ರಭಾವಿ ನಾಯಕಿ. ಕಳೆದ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿದ್ದ ಇವರನ್ನು ಈ ಬಾರಿ ಕೈ ಬಿಟ್ಟಿರುವುದು ಬೆಳಗಾವಿ ರಾಜಕೀಯದಲ್ಲಿ ದೊಡ್ಡ ಸಂಚಲನ ತಂದಿದೆ. ರೂಪಕಲಾ ಇವರು ಮಾಜಿ ಮಂತ್ರಿ KH ಮುನಿಯಪ್ಪ ಅವರ ಮಗಳು ಮತ್ತು ದಲಿತ ಹಾಗೂ ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ ಇವರ ಹೆಸರು ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆಯಾಗುತ್ತಿದೆ. ಕನೀಜ್ ಫಾತಿಮಾ ಇವರು ಗುಲ್ಬರ್ಗಾ ನಾರ್ತ್ ಕಾನ್ಸ್ಟಿಟ್ಯೂಯೆನ್ಸಿಯ MLA ಆಗಿದ್ದು ಇವರನ್ನು ಮಂತ್ರಿ ಮಾಡುವುದಕ್ಕೆ ಆ ಭಾಗದ ನಾಯಕರು ಪ್ರಬಲ ಲಾಬಿ ನಡೆಸಿದ್ದಾರೆ ಎನ್ನಲಾಗಿದೆ. ಒಟ್ಟಾರೆಯಾಗಿ ಜಾತಿ ಲೆಕ್ಕಾಚಾರ, ಪ್ರಾದೇಶಿಕ ಪ್ರಾತಿನಿಧ್ಯ ಮತ್ತು ಬಣ ರಾಜಕೀಯ ಈ ಮೂರನ್ನೂ ಸರಿದೂಗಿಸಿ DKS ಯಾರಿಗೆ ಜೈ ಅಂತಾರೆ ಅನ್ನೋದೇ ಈಗ ಕುತೂಹಲ. ಸ್ನೇಹಿತರೆ, ಸಂಪುಟ ವಿಸ್ತರಣೆಯ ಈ ಗೊಂದಲ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ತಂದಿದೆಯಾ ಅಥವಾ ದೆಹಲಿ ಪ್ರವಾಸದ ನಂತರ ಎಲ್ಲವೂ ಶಾಂತವಾಗಲಿದೆಯಾ? ನಿಮ್ಮ ಪ್ರಕಾರ ಕರ್ನಾಟಕ ಸಂಪುಟಕ್ಕೆ ಯಾವ ಮಹಿಳಾ ಶಾಸಕಿ ಸಚಿವೆಯಾಗಬೇಕು? ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.